ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹೌದು, ನಾನು ಇವತ್ತು ನಾಮಿನಿ ಅಪ್ಡೇಷನ್ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ನೀವು ಸೇವ್ ಮಾಡಿಕೊಂಡು ಇದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನನಗೇನು ತೋರಿಸ್ತಿದ್ದೀನಲ್ವ, ಇದು SBI ವಾಟ್ಸಪ್ ಬ್ಯಾಂಕಿಂಗ್ ಆಗಿರುತ್ತೆ ಸ್ನೇಹಿತರೆ. ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ ಸ್ನೇಹಿತರೆ. ಫಸ್ಟ್ ನಾನೀಗ ಮೊದಲಿಗೆ ಹಾಯ್ ಅಂತ ನಾನು ಇಲ್ಲಿ ಟೈಪ್ ಮಾಡಿ ಇದಕ್ಕೆ ಮೆಸೇಜ್ ಕಳಿಸ್ತೀನಿ ಸ್ನೇಹಿತರೆ. ಈ ನಂಬರ್ಗೆ ಇದಕ್ಕೆ ಹಾಯ್ ಅಂತ ನಾನು ಕಳಿಸಿದ ತಕ್ಷಣ ನನಗೊಂದು ಮತ್ತೊಂದು ಮೆನು ಬರುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಇರುತ್ತೆ ಅಂತ ಈಗ ನೋಡಿ ಸ್ನೇಹಿತರೆ. ಈ ಥರ ಬರುತ್ತೆ. ಇದರಲ್ಲಿ ತುಂಬ ಸರ್ವಿಸಸ್ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಇದರಲ್ಲಿ ಯಾವ ಸರ್ವಿಸ್ ಬೇಕು ಅಂತ ನೀವು ಇಲ್ಲಿ ನೋಡಿ ಕ್ಲಿಕ್ ಮಾಡಿಕೊಂಡು ಆ ಸರ್ವಿಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ನಾನು ಕೆಳಗಡೆ ಯಾರೋ ಆಪ್ಷನ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಮತ್ತೆ ನನಗೆ ಬ್ಯಾಂಕಿಂಗ್ ಸರ್ವಿಸ್ ಬೇಕಾಗಿದೆ ಸ್ನೇಹಿತರೆ. ಬ್ಯಾಂಕಿಂಗ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಯಾಕಪ್ಪ ನಾನು ಬ್ಯಾಂಕಿಂಗ್ ಸರ್ವಿಸ್ ತೊಗೊಳ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹೌದು, ಈಗ ನಾನು ನಾಮಿನಿ ಅಪ್ಡೇಷನ್ಗೆ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ ನಾಮಿನಿ ಅಪ್ಡೇಷನ್ಗೆ ನಾನು ಮತ್ತೆ ಇಲ್ಲೊಂದು ಸರ್ವಿಸ್ ಅಂತ ಬಂತು ಸ್ನೇಹಿತರೆ, ಬ್ಯಾಂಕಿಂಗ್ ಸರ್ವಿಸ್ ಅಂತ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನನಗೆ 4ನೇ ಆಪ್ಷನ್ಸ್ ಕಾಣಿಸ್ತಿದೆ ಸ್ನೇಹಿತರೆ, ಬ್ಯಾಂಕಿಂಗ್ ನಾಮಿನಿ ಅಪ್ಡೇಷನ್ ಅಂತ. ನನಗೆ ನಾಮಿನಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾಮಿನಿ ಅಪ್ಡೇಷನ್ಗೋಸ್ಕರ ನಾನು ಇದನ್ನೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ಈಗ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಮತ್ತು ನಾಮಿನಿ ಸರ್ವಿಸಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋ ಯುವರ್ ನಾಮಿನಿ ಮತ್ತು ಅಪ್ಡೇಟ್ ನಾಮಿನಿ ಅಂತ ಇರುತ್ತೆ ಸ್ನೇಹಿತರೆ. ನನಗೆ ಅಪ್ಡೇಟ್ ಮಾಡೋಕ್ಕಾಗುತ್ತೆ ನಾಮಿನಿನ. ಸೊ ಅದಕ್ಕೋಸ್ಕರ ಅಪ್ಡೇಟ್ ನಾಮಿನಿ ಅಂತ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ, ಈಗ ಮತ್ತೆ ಏನು ಓಪನ್ ಆಗುತ್ತೆ ಅಂತ ನಿಮಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮತ್ತೆ ಈಗ ನಾವು ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಅಕೌಂಟ್ ನಂಬರ್ ಯಾವುದು ಅಂದರೆ ನಂದು ಸೇವಿಂಗ್ಸ್ ಅಕೌಂಟ್ ಇರೋದ್ರಿಂದ ನಾನು ಫಸ್ಟ್ ಆಪ್ಷನ್ಸ್ನ ತೊಗೊಳ್ತೀನಿ ಸ್ನೇಹಿತರೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟರೆ ನಮಗೆ ಈಗ ಸೇವಿಂಗ್ಸ್ ಅಕೌಂಟಿಗೆ ನಾಮಿನಿ ಅಪ್ಡೇಷನ್ ಮಾಡೋದು ಬರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ನೋಡೋಣ ಮತ್ತೆ ಏನು ಆಪ್ಷನ್ಸ್ ಬರುತ್ತೆ ಅಂತ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ಯುವರ್ ಅಕೌಂಟ್ ನಂಬರ್ ಅಂತ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂದು ಇದೇನು ನೋಡಿ ಸ್ನೇಹಿತರೆ, ನಂದು ಅಕೌಂಟ್ ನಂಬರ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟರೆ ಮತ್ತೆ ನನಗೆ ಇನ್ನೇನು ಆಪ್ಷನ್ಸ್ ಬರುತ್ತೆ ಅಂತ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ನನಗೆ ಆಲ್ರೆಡಿ ಬಂದುಬಿಟ್ಟಿದೆ, ಆಲ್ರೆಡಿ ಅಪ್ಡೇಷನ್ ಆಗಿದೆ ನಂದು ನಾಮಿನಿ. ಈ ನಾಮಿನಿ ಹೆಸರು ಏನಿರುತ್ತೆ ಅಂದರೆ ನಮ್ಮ ತಾಯಿಯವ್ರು ಕೊಟ್ಟಿರ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನೇಮ್ ಆಫ್ ದ ನಾಮಿನಿ ಅಂತ ಇದೆ, ರಿಲೇಷನ್ಶಿಪ್ ಅಂತ ಇದೆ. ಸೊ ಆಮೇಲೆ ಈ ಥರ ಆಪ್ಷನ್ಸ್ ಬರುತ್ತೆ ಸ್ನೇಹಿತರೆ. ನೀವು ಕನ್ಫರ್ಮ್ ಕೊಟ್ಟರೆ ಅದೇ ಕನ್ಫರ್ಮ್ ಆಗುತ್ತೆ. ಎಡಿಟ್ ನಾಮಿನಿ ಅಂತ ಕೊಟ್ಟರೆ ಎಡಿಟ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕೆಳಗಡೆ ಕಾಣ್ತಕ್ಕಂಥ ಎಂಟರ್ನ ಡೀಟೇಲ್ಸ್ನೆಲ್ಲ ಎಂಟ್ರ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಾಮಿನಿ ನೇಮ್ ಇರುತ್ತೆ, ನಾಮಿನಿ ರಿಲೇಷನ್ಶಿಪ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಸುಮ್ಮನೆ ಜಸ್ಟ್ ನಾನು ರ್ಯಾಂಡಮಾಗಿ ಒಂದು ಮಧು ಅಂತ ನೇಮ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಕೆಳಗಡೆ ನಿಮಗೆ ಏನು ಆಗ್ತಾರೆ ಅನ್ನೋದನ್ನು ಕೂಡ ತೋರಿಸ್ಬೇಕಾಗುತ್ತೆ. ಬ್ರದರ್, ಸಿಸ್ಟರ್, ವೈಫ್ ಅಂತ. ಸುಮ್ಮನೆ ಜಸ್ಟ್ ನಾನು ಸ್ಪೋಸ್ ಅಂತ ಕೊಟ್ಟಿರ್ತೀನಿ ಸ್ನೇಹಿತರೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತೇವೆ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ ನನಗೊಂದು ಸುಮ್ಮನೆ ರ್ಯಾಂಡಮಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ರ್ಯಾಂಡಮಾಗಿ 2000 ಅಂತ ತೊಗೊಂಡಿದ್ದೀನಿ ನೋಡಿ ನಾನು ಇವಾಗ ಡೇಟ್ ಆಫ್ ಬರ್ತ್ನ. ಈಗ ನಾನು ನೆಕ್ಸ್ಟ್ ಮಂತ್ ಕೇಳ್ತೆ ಸ್ನೇಹಿತರೆ. ಮಂತ್ ನಾನು ಸುಮ್ಮನೆ ಡಿಸೆಂಬರ್ ಅಂತ ತೊಗೊಂಡಿದ್ದೀನಿ. ಸೊ ರ್ಯಾಂಡಮಾಗಿ ಯಾವ್ದಾರು ಒಂದು ಡೇಟ್ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಡೇಟ್ನ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಸೊ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಏನಿರುತ್ತೆ ಅದನ್ನ ಹಾಕಿ ನಾನು ಸುಮ್ಮನೆ ರ್ಯಾಂಡಮಾಗಿ ಬೆಂಗಳೂರು ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ. ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ನಾಮಿನಿ ಅವ್ರದ್ದು ಮೊಬೈಲ್ ನಂಬರ್ ಕೊಟ್ಟರೆ ಪರವಾಗಿಲ್ಲ, ಇಲ್ಲ ಅಂದರೆ ನಿಮ್ಮದಾದ್ರೂ ಕೊಡ್ಬೋದು ಸ್ನೇಹಿತರೆ. ಸುಮ್ಮನೆ ನಾನೀಗ ಒಂದು 2 3 ಅಂತ 4 ತೊಗೊಂಡಿರ್ತೀನಿ ನೋಡಿ ಸ್ನೇಹಿತರೆ. ಸುಮ್ಮನೆ ಈಗ ರ್ಯಾಂಡಮಾಗಿ ನೋಡಿ ಈ ಥರ ತೊಗೊಂಡ್ಬಿಟ್ಟು ಓಕೆ ಕೊಟ್ಟಮೇಲೆ ಸೊ ನೆಕ್ಸ್ಟ್ ನನ್ನ ಕೆಳಗಡೆ ಏನು ಆಪ್ಷನ್ಸ್ ಬರುತ್ತಪ್ಪ ಅಂದರೆ ನೆಕ್ಸ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಎಲ್ಲ ತೋರಿಸ್ಬಿಡುತ್ತೆ. ನೀವು ಸೇವ್ ಚೇಂಜಸ್ ಅಂತ ಕೊಟ್ಟರೆ ಸೇವ್ ಆಗಿಬಿಡುತ್ತೆ ಸ್ನೇಹಿತರೆ. ಇದಿಷ್ಟು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಮುಂಬರುವ ವೀಡಿಯೋಸ್ಗಾಗಿ ಬೆಲ್ ಬಟನ್ನ ಒತ್ತಿ ಸ್ನೇಹಿತರೆ. ಮತ್ತು ನಿಮಗೆ ಯಾವುದೇ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ.